ಎಲ್ರಿಗೂ ನಮಸ್ಕಾರ. ನೋಡಿ, ಸಿಂಪಲ್ ಆದ ಪಾಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಸಿಂಪಲ್ ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸೊ ನಿಮಗೆ ಇಷ್ಟ ಆದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಆಶೀರ್ವದಿಸಿ ಮತ್ತು ಬೆಳೆಸಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ ನಿಮಗೇನು ಅರ್ಥ ಆಗಲ್ಲ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ. ತುಂಬಾ ಚೆನ್ನಾಗಿದೆ. ಒಮ್ಮೆ ಟೇಸ್ಟ್ ಮಾತ್ರ ಹಾಳು ಮಾಡಿಬಿಟ್ಟು ನಾನು ಒಂದು ಕಡೆ ಇಟ್ಕೊತಾ ಇದ್ದೀನಿ. 4-5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ. ಅಂತಹ ಎಣ್ಣೆ ಗೋಲ್ಡ್ ಇದು ಭಾರತದಲ್ಲಿ ನಂಬರ್ 1 ಎಣ್ಣೆ ಆಗಿದೆ. ಸೊ ಕೊಲೆಸ್ಟ್ರಾಲ್ ಮುಕ್ತವಾಗಿದೆ. ಸೊ ಇದನ್ನು ಯೂಸ್ ಮಾಡಿ. ಆಮೇಲೆ ಸ್ಲೈಸಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಹಾಕಿಬಿಟ್ಟು ಈ ಥರ ಕೆಂಪುಗೆ ಫ್ರೈ ಮಾಡ್ಕೋಬೇಕು. ನೀವು ಈರುಳ್ಳಿಯ ಬಣ್ಣ ಕಂದು ಬಣ್ಣ ಬರುವವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಈ ಥರ ಬಾಡಿಸ್ಕೋಬೇಕು. ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಖಾರ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರವನ್ನು ಕಮ್ಮಿ ತಿಂತೀವಲ್ಲ, ಸೊ ಒಂದು ಹಾಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೋನ ಸೇರಿಸ್ಕೋಬೇಕು. ಹಾಕ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಟೊಮ್ಯಾಟೊ ಹಣ್ಣು ತುಂಬ ಸಾಫ್ಟ್ ಆಗೋವರೆಗೂ ನೀವು ಬೇಯಿಸ್ಕೋಬೇಕು. ಸ್ವಲ್ಪ ಅಚ್ಚಕಾದ ಪುಡಿನ ಹಾಕೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿಬಿಟ್ಟು ಉಪ್ಪು ಹಾಕೋಬೇಕು. 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಆದ್ರೂ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ನೋಡಿ. ಮತ್ತು ಬೇಗನೆ ಆಗುವಂತಹ ರೆಸಿಪಿ ಕೂಡ ಆಗಿದೆ. ಇದು ಅರ್ಧ ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೀರನ್ನ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಟೈಮ್ನ ನಿಮ್ಗೆ ಏನಾದರೂ ಉಪ್ಪು ಮತ್ತು ಖಾರ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ಇದಕ್ಕೆ ಇನ್ನೂ ಮ್ಯಾಗಿ ಮಸಾಲನೂ ಹಾಕೊತಾ ಇದ್ದೀನಿ. ಸೊ ಇದು ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ರುಚಿ ಕೂಡ ಇರುತ್ತೆ. ಹಾಕೋಬೇಕು ಅಂತ ಏನಿಲ್ಲ, ಬಟ್ ನಿಮಗೆ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನಾನು ಹಾಕೊತಾ ಇದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಪಾಸ್ತಾಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಈ ಥರ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಒಂದು 5-10 ನಿಮಿಷ ಇದು ಬೇಯಿಸ್ಕೊಳ್ಳಿ, ಬೇಗ ಬೇಯುತ್ತೆ. ಕುದಿ ಬಂದಾಗ ಬೇಯಿಸ್ಕೊಂಡಿರೋಂಥ ಪಾಸ್ತಾವನ್ನು ಸೇರಿಸ್ಕೋಬೇಕು. ಇದಕ್ಕೆ ನೋಡಿ, ಪಾಸ್ತಾವನ್ನು ಹಾಕ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ನೀವು 2-3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಡ್ರೈ ಮಾಡಿಕೊಂಡ್ರೆ ಸಾಕು, ಇದು ಆಗಿದೆ ಅಂತ ಅರ್ಥ. ಸೊ ನೀವು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ತಿಂಡಿ